ಶ್ರೀ ಕ್ಷೇತ್ರ ದೊಡ್ಡನೆಲ್ಲೂರಹಳ್ಳಿ ಅಭಯ ಶನೇಶ್ವರ ಸ್ವಾಮಿ ಮತ್ತು ದಕ್ಷಿಣ ಮಹಾಕಾಳಿ ಶಕ್ತಿಪೀಠದಲ್ಲಿ ಡಾಕ್ಟರ್ ವೀರಬ್ರಹ್ಮಚಾರ್ ಗುರೂಜಿರವರ ಸಾನ್ನಿಧ್ಯದಲ್ಲಿ 132ನೇ ಮಾಸಿಕ ಮಹಾಪ್ರತ್ಯಂಗಿರ ಮೃತ್ಯುಂಜಯ ಹೋಮ ಸಂಪನ್ನ. ಸಾವಿರಾರು ಭಕ್ತಾದಿಗಳು ಭಾಗಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡನೆಲ್ಲೂರಹಳ್ಳಿ ಗ್ರಾಮದಲ್ಲಿ ಶ್ರೀ ಅಭಯ ಶನೇಶ್ವರ ಸ್ವಾಮಿ ಮತ್ತು ದಕ್ಷಿಣ ಮಹಾಕಾಳಿ ಶಕ್ತಿಪೀಠದಲ್ಲಿ 11 ವರ್ಷಗಳಿಂದ 132ನೇ ಅಮಾವಾಸ್ಯೆ ಮಹಾಪ್ರತ್ಯಂಗಿರ ಮತ್ತು ಮೃತ್ಯುಂಜಯ ಹೋಮ ಸಂಪನ್ನವಾಗಿದ್ದು, ರಾಶಿಗಟ್ಟಲೆ ಮೆಣಸಿನಕಾಯಿಯನ್ನು ಹೋಮಕ್ಕೆ ಸಮರ್ಪಿಸಿ 101 ದ್ರವ್ಯಗಳೊಂದಿಗೆ ಮಹಾಪ್ರತ್ಯಂಗಿರ ಹೋಮ ಮತ್ತು ಮೃತ್ಯುಂಜಯ ಹೋಮವನ್ನು ನಡೆಸುವುದರಿಂದ ಎಲ್ಲ ಕಷ್ಟ ಸುಖಗಳ ನಿವಾರಣೆಯಾಗಿ ಲೋಕ ಕಲ್ಯಾಣಾರ್ಥವಾಗುತ್ತದೆ ಎಂಬ ನಮ್ಮ ಹಿರಿಯರ ನಂಬಿಕೆಯಂತೆ ಡಾಕ್ಟರ್ ವೀರಬ್ರಹ್ಮಚಾರ್ ಗುರೂಜಿರವರ ಸಾನ್ನಿಧ್ಯದಲ್ಲಿ ಮಹಾಪ್ರತ್ಯಂಗಿರ ಹೋಮ ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಂಡಿದ್ದು, ಕರ್ನಾಟಕ, ಆಂಧ್ರ, ತಮಿಳುನಾಡು ಸೇರಿದಂತೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತಾದಿಗಳು ಮಂಗಳ ವಾದ್ಯಗಳೊಂದಿಗೆ ಇಲ್ಲಿ ಮಹಾಪ್ರತ್ಯಂಗಿರ ಹೋಮ ಮೃತ್ಯುಂಜಯ ಹೋಮವನ್ನು ನಡೆಸಿದ್ದು, ಈ ಹೋಮ ನಡೆಸುವುದರಿಂದ ಲೋಕ ಕಲ್ಯಾಣವಾಗುತ್ತದೆ, ಭಕ್ತರ ಕೋರಿಕೆಗಳು ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಡಾಕ್ಟರ್ ವೀರಬ್ರಹ್ಮಚಾರ್ ಗುರೂಜಿರವರು ತಿಳಿಸಿದ್ದಾರೆ. ಇನ್ನು ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ ಭಕ್ತರು ಮಾತನಾಡಿ, ಕಳೆದ 11 ವರ್ಷಗಳ ಹಿಂದೆ ಇಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಭಕ್ತರು ಮಾತ್ರ ಇದ್ದರು. ಗುರುಗಳ ಪವಾಡ, ಮಹಾಕಾಳಿ ದೇವಿಯ ಶಕ್ತಿಗಳಿಂದಾಗಿ ಇಲ್ಲಿ ಬರುವ ಭಕ್ತರ ಕಷ್ಟ ನಿವಾರಣೆಯಾಗುತ್ತಿದ್ದು, ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಸಾವಿರ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಇಲ್ಲಿ ಮಾಡುವ ಹೋಮ ಪೂಜಾ ವಿಧಿವಿಧಾನಗಳಿಂದ ಹಾಸಿಗೆ ಹಿಡಿದಿರುವ ರೋಗಿಗಳು ಕೂಡ ಇಲ್ಲಿಗೆ ಬಂದ ನಂತರ ನಡೆದಾಡುವಂಥ ನಿದರ್ಶನಗಳು ಕೂಡ ಇದ್ದು, ಅದಕ್ಕೆ ನಾವೇ ಸಾಕ್ಷಿಯಾಗಿದ್ದೇವೆ. ಡಾಕ್ಟರ್ ವೀರಬ್ರಹ್ಮಚಾರ್ ಗುರೂಜಿರವರ ಸರಳತೆ, ಅವರ ಭಕ್ತರ ಮೇಲಿರುವ ಕಾಳಜಿ, ಮಹಾಶಕ್ತಿ ಪೀಠದ ಪವಾಡಗಳನ್ನು ನಂಬಿ ಇಲ್ಲಿ ಭಕ್ತರು ಬರುತ್ತಿದ್ದು, ಅದರಂತೆ ಎಲ್ಲರ ಕಷ್ಟ ಸುಖಗಳು ನಿವಾರಣೆಯಾಗುತ್ತಿವೆ ಎಂದಿದ್ದಾರೆ.
ಕರುಷ್ಟಿಯ ಕರೆಯುತ್ತ ಬಾರೆ ಮನದೊಳ ಕೋರಿದ ಸಿದ್ಧಿಯ ಕೋರೆ ಕರುಷ್ಟಿಯ ಕರೆಯುತ್ತ ಬಾರೆ ಮನದೊಳ ಕೋರೆ ಜೊತೆ ಹೊಳೆಯುವ ಜನಕರಾಯನ ಕುಮಾರಿನಿ ಬೇಗ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ಲರಿಗೂ ಹೂವು ಕೊಡಬೇಕು. ಶ್ರೀ ಕ್ಷೇತ್ರ ಅಭಯ ಶನೇಶ್ವರ ಸ್ವಾಮಿಯ ಅಧಿದೇವತೆ ಆಗಿರ್ತಕ್ಕಂಥ ಶ್ರೀ ದಕ್ಷಿಣ ಭದ್ರ ಮಹಾಕಾಳಿ ಶಕ್ತಿಪೀಠ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಪ್ರತಿ ಅಮಾವಾಸ್ಯೆ ಜಗನ್ಮಾತೆ ಆದಿಶಕ್ತಿ ದಶಮಹಾದೇವಿ ಅಂದರೆ ಮಹಾಕಾಳಿ, ತಾರಾದೇವಿ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಳಾಮುಖಿ, ಮಾತಂಗಿ, ಕಮಲಾದೇವಿ ಅಂತಕ್ಕಂಥದ್ದು ದಶಮಹಾದೇವಿಯ 10 ಅವತಾರಗಳಿರ್ತಕ್ಕಂಥದ್ರಿಂದ ಆ ಜಗನ್ಮಾತೆ ದಶಮಹಾದೇವಿನ ದಕ್ಷಿಣಕ್ಕೊಳಿಸ್ತಿರ್ತಕ್ಕಂಥ ದೇವಿನ ಪ್ರತಿ ಅಮಾವಾಸ್ಯೆ ಆರಾಧನೆ ಮಾಡಿ ಸಮಸ್ತ ಭಾರತ ದೇಶ ಕರ್ನಾಟಕ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಅಭಯಶನಿಯ ಆದಿದೇವತೆ ಆಗ್ತಕ್ಕಂಥ ಭದ್ರಮಹಾಕಾಳಿ ದೇವಿನ ಸಮಸ್ತ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿ ಪೂಜೆ ಮಾಡ್ತೀನಿ. ಅವರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ನನ್ನ ಭಾವನೆ. ದೇವಿ ಅಂತಕ್ಕಂಥದ್ದು ಆ ದೇವಿನ ಆರಾಧನೆ ಮಾಡ್ತಕ್ಕಂಥದ್ದು ಈ ಕೆಲವು ಜನರಲ್ಲಿ ಅದು ಏನೋ ಒಂದು ಥರ ಏನೋ ಕೆಟ್ಟದ್ದು ಮಾಡ್ತಾರೆ, ಅದು ಮಾಡ್ತಕ್ಕಂಥದ್ದು, ಕೆಟ್ಟದ್ದೆಲ್ಲ ಮಾಡ್ತಕ್ಕಂಥದ್ದಲ್ಲ. ಆ ದೇವಿಯ ನಾರಾಯಣ ಪ್ರತ್ಯಂಗಿರ ದೇವಿ ಅಂತಕ್ಕಂಥದ್ದು. ಆ ಪ್ರತ್ಯಂಗಿರ ಅಂದರೆ ಅರ್ಧ ಹೆಣ್ಣು ಅರ್ಧ ಗಂಡು. ಆ ಜಗನ್ಮಾತೆ ದುಷ್ಟ ಸಂಹಾರಣೆ ಶಿಷ್ಟಪಾಲಕ, ಯಶಸ್ವಿಯಾಗಿ ನಮ್ದು ಏನೇ ಒಂದು ಆಯುರಾರೋಗ್ಯ ಆತ್ಮೈಶ್ವರ್ಯ ಒಂದು ದುಷ್ಟ ಶಿಕ್ಷಣ ಶಿಷ್ಟಪಾಲಕ ಆಗ್ತಕ್ಕಂಥ ದೇವಿನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಬಲವಾದ ಶಕ್ತಿ ಅಂತಕ್ಕಂಥದ್ದು. ಅದು ಮನಸ್ಸು ಸಂತೃಪ್ತಿಯಿಂದ ಮಾಡಬೇಕು, ಹಣಕ್ಕಾಗಿ ಮಾಡ್ತಕ್ಕಂಥದ್ದಲ್ಲ, ಹೃದಯವಂತಿಕೆಗೆ ಮಾಡ್ತಕ್ಕಂಥದ್ದು. ಅದನ್ನು ನಾನು ಸುಮಾರು 2011ರಿಂದ 2025ವರೆಗೂ ಬರೀ ಕ್ಷೇತ್ರ ಅಮ್ಮನ್ ಕೂತ್ಕೊಂಡಿದ್ದು ಇವಾಗ ಯಶಸ್ವಿಯಾಗಿ ಅತ್ಯುನ್ನತವಾಗಿ ಬೆಳೆದೋಗಿದೆ. ಭದ್ರ ಮಹಾಕಾಳಿ ಶಕ್ತಿಪೀಠದ ಕ್ಷೇತ್ರದ ಎಲ್ಲ ದೇವಿದು ಆಶೀರ್ವಾದ ಎಲ್ರಿಗೂ ಲಭಿಸಲಿ. ಅವ್ರ ಕುಟುಂಬದಲ್ಲಿ ಆಯುರಾರೋಗ್ಯ ಆತ್ಮೈಶ್ವರ್ಯ ಪುತ್ರ ಪೌತ್ರ ಧನಕನ ಕೋಸ್ತು ವಾಹನ ವ್ಯಾಪಾರ ಉದ್ಯೋಗ ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ನನ್ನ ಭಾವನೆ, ನನ್ನ ಮನಸ್ಥಿತಿ. ಭದ್ರ ಮಹಾಕಾಳಿ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಮೃತ್ಯುಂಜಯ ಹೋಮ ಮತ್ತು ಏನು ನಮ್ಮ ಪ್ರತ್ಯಂಗಿರಿ ದೇವಿ ಹೋಮ ಈ ಹೋಮಗಳೆಲ್ಲ ನಡೆಸ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಸ್ವಾಮೀಜಿಗಳು. ಈ ಮೃತ್ಯುಂಜಯ ಹೋಮ ಅಂದರೆ ಜನಗಳಿಗೆ ಮೃತ್ಯುನ ಜಯಿಸ್ತಕ್ಕಂಥ ಹೋಮವನ್ನು ಈ ಕೆಲವರು ಒಬ್ಬೊಬ್ಬರು ಎತ್ಕೊಂಡ್ಬಂದಿದ್ದಾರೆ, ಇಲ್ಲಿಗೆ ಕರ್ಕೊಂಡು ಬಂದು ಎತ್ಕೊಂಡ್ಬಂದು ಪೂಜೆ ಮಾಡಿ ಹೋಮ ಮಾಡಿದ್ಮೇಲೆ ಎಷ್ಟೋ ಜನ ನಡ್ಕೊಂಡು ಹೋಗಿರ್ತಾರೆ. ಅಂಥದ್ದೆಲ್ಲ ನಾವು ಸಾಕ್ಷಾತ್ವಾಗಿ ಕಾಣಿರ್ತೀವಿ. ಸುಮಾರು ವರ್ಷಗಳಿಂದ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಎಲ್ಲರಿಗೂ ಚೆನ್ನಾಗಿ ಆರೋಗ್ಯ ಭಾಗ್ಯನ ಕೊಟ್ಟು ಒಳ್ಳೆ ಆಶೀರ್ವಾದ ಮಾಡಿ ನಮ್ಮ ಗುರುಗಳ ಒಂದು ಸಮ್ಮುಖದಲ್ಲಿ ಪ್ರತಿಯೊಬ್ಬರಿಗೂ ಯಾವುದೇ ಥರದ ತಂಟೆ ತಕರಾಳಿದ್ರೂ ಸಹ ಎಲ್ಲ ಬಗೆಹರಿಸ್ಕೊಂಡು ಹೋಗಿ ಎಲ್ಲ ಆರೋಗ್ಯವಾಗಿ ಚೆನ್ನಾಗಿ ಶ್ರೀಮಂತರಾಗಿ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತ ನನ್ನ ಭಾವನೆ. ನಾನೆಲ್ಲರೂ ನೋಡ್ದಂಗೆ ಇಲ್ಲೇನು ಒಂದಿನಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಪ್ರತಿಯೊಬ್ಬರೂ ಬಂದು ಪ್ರತಿಯೊಬ್ಬರು ನಮ್ಮ ಗುರುಗಳ ಆಶೀರ್ವಾದ ಪಡ್ಕೊಂಡು ಪ್ರತಿಯೊಬ್ಬರು ಎಲ್ಲ ಆರೋಗ್ಯ ಭಾಗ್ಯದನ್ನ ಪಡ್ಕೊಂಡು ಚೆನ್ನಾಗಿ ಆಯುಷ್ಯನ ಪಡ್ಕೊಂಡು ಚೆನ್ನಾಗಿ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ರೆಡ್ಡಿ ಅಂತ ಬೆಂಗಳೂರಿಂದ ಬರ್ತಾ ಇದ್ದೀನಿ. ನಾನು ಸುಮಾರು 2010ರಿಂದ ನಾನು ಬರ್ತಾ ಇದ್ದೀನಿ ಗುರುಗಳ ಹತ್ರ. ತುಂಬ ಒಳ್ಳೆಯದಾಗಿದೆ. ಇನ್ನೂ ಎಲ್ಲ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ ಈ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಅವಾಗೆಲ್ಲ ರಾತ್ರಿ 12 ಗಂಟೆಯಲ್ಲಿ ಪೂಜೆ ನಡೀತಾ ಇತ್ತು. ಅವಾಗ ಒಂದು 10-15 ಜನ ಇರ್ತಾಯಿದ್ರು 2010ರಲ್ಲಿ ನಾವು ಬರೋ ಟೈಮಲ್ಲಿ. ಈಗೆಲ್ಲ ಬೆಳೀತಾನೆ ಇದೆ, ಇನ್ನೂ ಬೆಳೀಲಿ ಅಂತ ನನ್ನ ಅಭಿಪ್ರಾಯ. ಇಲ್ಲಿಂದ ಇಲ್ಲಿಗೆ ಬಂದವ್ರಿಗೆ ಎಲ್ಲರಿಗೂ ಒಳ್ಳೆಯದೇ ಆಗ್ತಾ ಇದೆ ಅಂತಲೇ ಬೆಳೀತಾ ಇದೆ. ಗುರುಗಳ ಆಶೀರ್ವಾದ, ಅಮ್ಮನವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನನ್ನ ಅಭಿಪ್ರಾಯ. ನಾನಿಂದ ಬಂದಿದ್ದೀನಿ. ಬಟ್ ಈ ಹೋಮಮ್ಮ ಎಲ್ಲರೂ ಮನೆಯಲ್ಲೂ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದ ಮೇಲೆ ಅದು ಏನೇ ಪ್ರಾಬ್ಲಮ್ ಇಲ್ದಿದ್ರೂ ಈ ಹೋಮ್ನಲ್ಲಿ ಕಲ್ಕೊಳ್ಳೋದು ತುಂಬ ಅವಕಾಶ ಐತೆ. ತುಂಬ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮಗೂ ಒಳ್ಳೆಯದಾಗಿದ್ದಕ್ಕೆ ನಾವು ಬರ್ತಾಯಿದ್ದೀರಿ. ತುಂಬ ಆ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ. ನಮಸ್ಕಾರ ಸರ್, ನಮ್ಮದು ಆಂಧ್ರ ಪ್ರದೇಶ್ ಕುಪ್ಪಮ್ಮು. ನಮ್ಮ ಕಡೆಯಿಂದ ಇಲ್ಲಿಗೆ ಬಂದಿರೋರು ಗುರೂಜಿ ಹತ್ರ ಎಲ್ರಿಗೂ ಒಳ್ಳೆಯದಾಗಿದೆ. ನಮಗೆ ಇನ್ಫಾರ್ಮೇಷನ್ ಕೊಟ್ಟವ್ರೆ, ನಾವು ಬಂದಿದ್ದೀವಿ. ನಮಗೂ ಆ ದೇವ್ರನಿಂದ ಗುರೂಜಿಗಳಿಂದ ಒಳ್ಳೆಯದಾಗಿದೆ. ಅದನ್ನು ನಂಬ್ಕೊಂಡೇ ನಾವು ಬಂದಿದ್ದೀವಿ. ಆದರೆ ಆ ತಾಯಿ ಆಶೀರ್ವಾದ, ಗುರೂಜಿ ಆಶೀರ್ವಾದ ಎಲ್ರಿಗೂ ಇರಬೇಕು. ಇದೇ ಥರ ಇನ್ನೂ ಬೆಳಿಬೇಕಂತ ಆಶೆ ಪಡ್ತಾಯಿದ್ದೀನಿ. ನಾನು ಇಲ್ಲಿಗೆ ಬಂದು ಹೋದ್ಮೇಲೆ ಚೆನ್ನಾಗಿದೆ ಸರ್, ಒಳ್ಳೆಯದಾಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಆ ತಾಯಿ ಗುರೂಜಿಗಳು ಚೆನ್ನಾಗಿ ಬೆಳೆಸಬೇಕು, ನಾವು ಚೆನ್ನಾಗಿರಬೇಕು ಅಂತ ಮಾಡ್ತಾಯಿರೋ ಯಜ್ಞಕ್ಕೆ ನನಗೆ ಒಳ್ಳೆಯದಾಗಿದೆ ಸ್ವಾಮಿ.